ನೀವು ಹೀಗೆ ಮಾಡ್ತೀರಿ ಅನ್ನುವಂತ ಕಲ್ಪನೆ ಇರಲಿಲ್ವೇ? ಇಲ್ಲ, ಕಾಲ ಬದಲಾಯ್ತು ಮನೆ. ಅಜ್ಜ ಮೊಮ್ಮಗನಿಗೆ ಹೇಳಬೇಕಿತ್ತು, ಮೊಮ್ಮಗನೇ ಹೀಗೆ ಮಾಡಬಹುದೇ? ಮೊಮ್ಮಗ ಅಜ್ಜಿಗೆ ಹೇಳ್ತಾ ಇದ್ದ, ಹೇಳು ಮಗ ಎತ್ತು ಹೇಳು. ಸಂದರ್ಭ ಬಂದು ಒದಗಿದೆ ಅಜ್ಜಯ್ಯ. ಮೊದಲಿಂದಲೂ ಪಾಂಡವರ ಮೇಲೆ ಪ್ರೀತಿ ಎನ್ನುವುದು ಅಷ್ಟಕ್ಕಷ್ಟೇ ಎನ್ನುವುದು ನಮಗೆ ಬಾಲ್ಯದಿಂದಲೂ ಗೊತ್ತಾಗಿದೆ. ಇನ್ನೊಮ್ಮೆ ರಷ್ಯ ಸಂಘದಲ್ಲಿ ನಮ್ಮ ಮಾತೆಯಾಗಿರುವಂತ ಕುಂತಿ ದೇವಿ ಪಾಂಡವರಯ್ಯವರಿಗೆ ಜನ್ಮ ಕೊಟ್ಟ ವಿಷಯ ಅರಮನೆಯ ಒಳಗಿರುವ ದೊಡ್ಡಮ್ಮ ಕಾಂತಾರ ದೇವಿಗೆ ಗೊತ್ತಾಯಿತಂತೆ. ಹೊಟ್ಟೆ ಬರೆದುಕೊಂಡಂತೆ. ಅದೇ ಅರಮನೆಯ ಹೊರಚಾವಳಿಯಲ್ಲಿದ್ದು ನಿಮಗೆ ವಿಷಯ ಗೊತ್ತಾಗದೆ ಹೋಯ್ತಲ್ವಿ? ಗೊತ್ತಾದ್ರೆ ಏನ್ ಮಾಡ್ಬೇಕಿತ್ತು ಮಗನೇ? ಹಸ್ತಿನಿಯ ಸಾಮ್ರಾಜ್ಯ ಆಗಿದ್ದಳು ನನ್ನಮ್ಮ. ಬಸಿರುವ ನಂತರಕ್ಕಾಗಿ ಬಟ್ಟೆ ವ್ಯವಸ್ಥೆಯಾದ್ರೂ ಮಾಡಬಹುದಿತ್ತು. ಸರಿ ಸರಿ, ಅದನ್ನು ಮಾಡಿಲ್ಲ ನೀವು. ಆಮೇಲೆ ಅಲ್ಲಿರುವ ಋಷಿಗಳನ್ನೆಲ್ಲ ಒಟ್ಟುಗೂಡಿ ಒಂದು ನಮ್ಮ ತಾಯಿಯಾದ ನಮ್ಮನ್ನು ಕರೆತಂದು ನಿಮ್ಮ ಕಾಲಿನಲ್ಲಿ ಇಟ್ಟಂತೆ, ಪಾದದಡಿಯಲ್ಲಿ ಇಟ್ಟಂತೆ. ಒಂದು ಕಾಲದಲ್ಲಿ ಕಳೆದು ಬಂದ ನೆನಪನ್ನು ಮಾಡಿಕೊಂಡ್ರೆ ಈಗಲೂ ಮುರುಕಾಗ್ತದೆ ಅಜ್ಜ. ನಿಮ್ಮ ತಲೆಯ ಆಡ್ದ ಅಂಗವಾಗಿತ್ತು, ನಿಮ್ಮ ಕೈಗಳೇ ತೊಟ್ಟಿಲಾಗಿತ್ತು. ನೀವು ನಮ್ಮನ್ನು ಪ್ರೀತಿಯಿಂದ ಸಾಕಿ ಸಲಹಿದ್ದೀರಿ. ಆದ್ರೂ ಹೀಗೆ ಯಾಕೆ ಮಾಡಿದ್ರಿ? ಇಲ್ಲದೆ ಹೋದ್ರೆ ಒಂದೊಂದು ಸಂದರ್ಭದಲ್ಲಿ ನಡೆಯಿತಲ್ಲ ವಸ್ತ್ರಾಪಹರಣದ ಕಾರ್ಯ ಪ್ರಯತ್ನ ಅಲ್ವಾ? ಅದೇ ಸಂದರ್ಭ ತುರುಳ ದುಶ್ಯಾಸನ ಪಾಂಚಾಲಿಯ ಸೆರಗಿಗೆ ಕೈ ಹಿಕ್ಕಿ ಎಳೆಯುವಾಗ ಮಾಡಬೇಡಿ ಮಕ್ಕಳೇ, ಇದು ಭೂಷಣವಲ್ಲ,
ಎನ್ನುವುದಾಗಿ ಒಂದು ಹೂಂಕಾರದ ಟೇಂಕಾರ ಹಾಕಿದ್ರೆ ಸಾಕಿತ್ತು. ನಾನು ಹೌದಕ್ಕ ದುಶ್ಯಾಸನ ಆ ರೀತಿ ಮಾಡ್ಲಿಕ್ಕೆ ಮತ್ತೆ ಸುಮ್ಮನಿದ್ದದೆ ತಪ್ಪು ಅಂತ ಅಲ್ವ? ನಿಮ್ಮನಿದ್ದು ತಪ್ಪಾಯ್ತು. ಆಯ್ತು. ಇಂದು ಪಾಂಡವರ ಪಕ್ಷವನ್ನು ಬಿಟ್ಟರಿ, ಕೌರವನ ಪಕ್ಷವನ್ನು ಆತುಕೊಂಡರಿ, ನಮ್ಮೆದುರೆ ಬಂದು ಖರ್ಚಿಸುತ್ತಾ ನಿಂತರಿ. ಅಚ್ಚಯ್ಯ, ಯಾವ ತಪ್ಪನ್ನು ಮಾಡಿದ ಕಾರಣ ನಮಗಿಂತ ಶಿಕ್ಷೆ ಕೊಡ್ಲಿಕ್ಕೆ ಮುಂದಾಗಿದ್ದೇನೆ. ಯಾರೇ ಆಗಿರಲಿ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣವನ್ನು ಹಾಕಲೇಬಾರದು. ಹೇಳಕ್ಕ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ? ಮಗು, ಅಚ್ಚ ನೀನೇ ಹೇಳಿದ್ದು. ನಿಮ್ಮಮ್ಮ ಹಣದ ವಿಚಾರವನ್ನ ಕೇಳಿ ಗಾಂಧಾರಿ ಹೊಟ್ಟೆ ಬಡಿದುಕೊಂಡಳು. ಹೌದಂತೆ. ಹೊರಚಾವಡಿಯಲ್ಲಿದ್ದ ನಾನು ನಿಮಗೆ ಬಾಣಂತಿ ಒಂದು ವ್ಯವಸ್ಥೆ ಮಾಡಬೇಕಿತ್ತ. ಮಗನೇ ಅಜ್ಜಯ್ಯ, ನೀವು ಯಾರು ಅಂತ ನಾ ಮಾಡಬೇಕು? ನಿನ್ನ ತಂದೆ ಪಾಂಡು ಚಕ್ರವರ್ತಿಗೆ ಕಿಂದಮ ಋಷಿಯ ಶಾಪ ಏನು? ಹೆಂಡತಿಯನ್ನು ಮುಟ್ಟಿದಾಗ ಸಾವು ಬರಲಿ ಎಂದು. ಅಮ್ಮನನ್ನ ಮುಟ್ಟಿದಾಗ ಅವನಿಗೆ ಸಾವು ಬರ್ತದೆ ಅಂತ ಆದ್ರೆ ಮಕ್ಕಳಾಗ್ತಾರ? ಮತ್ ನನ್ ಮೇಲೆ ಆಕ್ಷೇಪ ಮಾಡಿದೆಯಲ್ಲ ಮೊಮ್ಮಗನೇ. ಹೋಗ್ಲಿ ಬಿಡು. ಬ್ರಾಹ್ಮಣರು ತಂದು ಒಪ್ಪಿಸಿದರು ಇವರು ಪಾಂಡವರು ಎಂದು ಲೋಕ ಒಪ್ಪಿತು ಮೊಮ್ಮಗನೇ. ಆಮೇಲೆ ವಸ್ತ್ರೋಪಹರಣದ ಪ್ರಯತ್ನ ನಡೆದಾಗ ನಾನು ಮಾತಾಡಬೇಕಿತ್ತು. ದ್ಯೂತವನ್ನಾಡಿ ಸಕಲವನ್ನು ಕಳಕೊಂಡ ಧರ್ಮರಾಯನ ಕೈಗೆ ಬೆಂಕಿ ಕೊಡ್ತೇನೆ ಅಂತ ಹೋದವ ಯಾರು? ಗಟ್ಟಿ ಹೇಳು. ಅಣ್ಣ ಭೀಮಸೇನ. ಆಗ ಅವನನ್ನು ತಾಡ್ದವ ಯಾರು? ಯಾಕೆ ತಡದೆ? ಧರ್ಮ. ನಾನು ಸುಮ್ಮನಿರು ಧರ್ಮ. ಮೊಮ್ಮಗನೇ, ನೀನು ಈಗ ಕೇಳುತ್ತಾ ಇರುವುದು ಅಜ್ಜ ನೀವು ಹೀಗೆ ಮಾಡು ಸರಿಯೇ? ಈ ನಿಮ್ಮ ಅಜ್ಜ ಭೀಷ್ಮ ಭೇದದಿಂದ ಬಡಿಯುವುದಕ್ಕೆ ಬಂದನೋ, ಕ್ರೋಧದಿಂದ ಕಡಿಯುವುದಕ್ಕೆ ಬಂದನೋ, ಮೋದದಿಂದ ಮುಡಿಯುವುದಕ್ಕೆ ಬಂದನೋ ಎನ್ನುವುದು ನಿನಗೆ ಅರ್ಥ ಆಗಲಾರದು. ಎನ್ನುವುದ ಭುಜ Gita